ಮ್ಯಾಮ್ ಹಿಯರ್ಸ್ ಯೋರ್ ಪಾರ್ಸಲ್. ಯು ಆರ್ 10 minutes ಲೇಟ್. ಎಷ್ಟನೇ ಹೇಳೋದು ಸಿ ಬ್ಲಾಕ್ ನಲ್ಲಿ ಲೆಫ್ಟ್ ಅಲ್ಲ ರೈಟ್ ತಗೊಳ್ಳಿ ಅಂತ? ಇಂಗ್ಲಿಷ್ ಅರ್ಥ ಆಗಲ್ವಾ? Ma'am, there is a construction work going on the C block and the entire lane is blocked. That's why I'm a little late. Sorry for the inconvenience. ವಾವ್ ಅಣ್ಣ, ಯುವರ್ ಇಂಗ್ಲಿಷ್ ಇಸ್ ಟೂ ಗುಡ್. ಡೆಲಿವರಿ ಬಾಯ್ಸ್ ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡೋದನ್ನ ನಾನು ಎಲ್ಲೂ ಕೇಳೇ ಇಲ್ಲ. ಎಲ್ಲಿಂದ ಕಲ್ತ್ರಿ? ಮೇಡಮ್, ಇಂಗ್ಲಿಷ್ ನಲ್ಲಿ ಮಾತಾಡೋದನ್ನ ಸ್ಪೀಕ್ ಎಕ್ಸ್ ಆಪ್ ಅಲ್ಲಿ ಕಲ್ತಿದ್ದೀನಿ. ಸ್ಪೀಕ್ ಎಕ್ಸ್ ಆಪ್? ಹೌದು ಮೇಡಮ್, ನಮ್ಮೂರಲ್ಲೆಲ್ಲ ಇಂಗ್ಲಿಷ್ ಮಾತಾಡೋ ಪರಿಸರನೇ ಇರ್ಲಿಲ್ಲ. ನಾನು ನಮ್ ಫ್ರೆಂಡ್ಸ್ ಮುಂದೆ ಇಂಗ್ಲಿಷ್ ಮಾತಾಡೋಕ್ ಟ್ರೈ ಮಾಡಿದ್ರೆ ಅವರೆಲ್ಲ ನಗ್ತಿದ್ರು. ಆದ್ರೆ ಸ್ಪೀಕ್ ಎಕ್ಸ್ ಆಪ್ ಅಲ್ಲಿರೋ AI ಟೀಚರ್ ಜೊತೆ ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೆ ಎಲ್ಲ ಬದಲಾಗಿದೆ. ಮೇಡಮ್, ನಾನು ಫ್ರೀ ಆದಾಗ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಆರ್ಡರ್ ರೆಡಿ ಆಗ್ತಿರುವಾಗ, ಪಿಕಪ್ ಗೆ ವೇಟ್ ಮಾಡುವಾಗ, ಸಿಗ್ನಲ್ ನಲ್ಲಿ ಹಿಂಗೆ ದಿನ 10 ರಿಂದ 15 ನಿಮಿಷ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. AI ಟೀಚರ್ ಇರೋದ್ರಿಂದ ನಾಚಿಕೆನೂ ಆಗಲ್ಲ. ಏನಾದ್ರೂ ತಪ್ಪಾದ್ರೆ ಅಲ್ಲೇ ಕರೆಕ್ಟ್ ಮಾಡ್ತಾರೆ. ಆಮೇಲೆ 10 ರಿಂದ 15 ದಿನಗಳಲ್ಲೇ ನನ್ನ ಇಂಗ್ಲಿಷ್ ಎಷ್ಟು ಫ್ಲೂಯೆನ್ಸಿ ಆಗಿದೆ ಅಂತಂದ್ರೆ ಪ್ರತಿಯೊಬ್ರು ಕಸ್ಟಮರು ನನ್ನ ಜೊತೆ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಖುಷಿಯಾಗಿ 5 ಸ್ಟಾರ್ ರೇಟಿಂಗ್ ಕೊಡ್ತಾರೆ. ನೋಡ್ತಿದ್ದೀನಿ, ಸ್ಪೀಕ್ ಎಕ್ಸ್ ಆಪ್ ಇಂದ ನಿಜವಾಗ್ಲೂ ನಿಮ್ ಇಂಗ್ಲಿಷ್ ತುಂಬಾ ಇಂಪ್ರೂವ್ ಆಗಿದೆ. ಗ್ರೇಟ್ ಜಾಬ್ ಅಣ್ಣ. ನಾನು ನಿಮ್ಗೆ 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ನೀವು ನಿಮ್ ಇಂಗ್ಲಿಷ್ ನ ನಂತರ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಈಗಲೇ ಸ್ಪೀಕ್ ಎಕ್ಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.